ಭೈರವಂ ಭೈರವಾಕಾರಂ ಭೈರವ ತಂತ್ರ ಇಂದಿನ ಈ ವಿಡಿಯೋನಲ್ಲಿ ನೀವು ನೋಡ್ತಾ ಇರೋಂಥದ್ದು ಇದು ಪುರುಷರತ್ನ ಅನ್ನೋ ಒಂದು ಸಸ್ಯ. ಇದು ಒಂದು ತಾಂತ್ರಿಕ ವನಸ್ಪತಿ. ನಂತರ ಆಯುರ್ವೇದಿಕ್ನಲ್ಲೂ ಕೂಡ ಭಾಳ ಪ್ರಭಾವಶಾಲಿಯಾಗಿರೋಂಥ ಒಂದು ಸಂಜೀವನಿ ಮೂಲಿಕೆ ಇದ್ದಂಗೆ. ಇದರಿಂದ ಒಂದು ವಿಶೇಷವಾದಂಥ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಇದು ಬರ್ತದೆ. ಇದು ನೋಡಿದಿರಲ್ಲ ಇಲ್ಲಿ, ಇದು ಮುಳ್ದಂಟು ಅಂತ ಕರಿತೀವಿ. ಮುಳ್ದಂಟು ಅಂತ ಇದನ್ನು ಕರೆಯೋದು ನಾವು ಈ ಕಡೆ ಸೈಡು. ಇನ್ನೊಂದು ಕೆಂಪು ಕಲರ್ ಕಡ್ಡಿ ಇರೋದು ಬರ್ತದೆ ಮುಳ್ದಂಟು ಅನ್ನೋ ಗಿಡ. ಈ ರೀತಿ ಪುರುಷರತ್ನನ ಆರೋಗ್ಯ ಸಮಸ್ಯೆಗಾದರೆ ಒಂದು ಒಳ್ಳೆ ನಕ್ಷತ್ರದ ದಿವಸ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಅಂಥ ದಿವಸದಲ್ಲಿ ಒಂದು ಪೂಜೆ ಮಾಡಿ ನಮಸ್ಕಾರ ಮಾಡಿ ಇದನ್ನ ತಗೊಂಡು ಇದನ್ನು ಒಣಗಿಸ್ಕೋಬೇಕು. ಪುರುಷರತ್ನನ ಚೆನ್ನಾಗಿ ಒಣಗಿಸಿ, ನೆರಳಲ್ಲಿ ಒಣಗಿಸಿ, ಇದನ್ನು ಪಂಚಾರ್ಕ, ಇದ್ರ ಬೇರು, ಕಡ್ಡಿ, ಎಲೆ, ಹೂವು ಎಲ್ಲ ಪೂರ್ತಿ ಇದನ್ನು ಕುಟ್ಟಿ ಚೂರ್ಣ ಮಾಡಿ ಮಡಿಕೋಬೇಕು. ಮಡಿಕೊಂಡ ನಂತರ ಈ ರೀತಿ ಮುಳ್ದಂಟು ಈ ಗಿಡ ಇದೆಯಲ್ಲ, ಇದ್ರದ್ದು ಇದ್ರ ಕಡ್ಡಿಗಳನ್ನ ಕಟ್ ಮಾಡಿ ಚೆನ್ನಾಗಿ ಜಜ್ಜಬೇಕು. ಒಂದು ಒಳಕಲ್ಲಲ್ಲಿ ನೀಟಾಗಿ ಜಜ್ಜಿ ಆ ರಸನ ತೆಗಿಬೇಕು. ಇದು ಈ ಮುಳ್ದಂಟಿನ ಗಿಡದ ರಸ ತೆಗೆದು ಇದ್ರದ್ದು ಚೂರ್ಣ, ಪುರುಷರತ್ನ ಚೂರ್ಣನ ಈ ಇದು ರಸದಲ್ಲಿ ಬೆರೆಸಿ ಇದನ್ನು ನಿಯಮಿತವಾಗಿ ಬೆಳಗ್ಗೆ ಸಾಯಂಕಾಲ ತಗೋತಾ ಇದ್ದರೆ ಎಂಥ ಮೈಕೈ ನೋವು, ಮೂಳೆ ನೋವು, ಜಾಯಿಂಟ್ ಪೇಯ್ನು, ಮೂಳೆ ಸವತ ಅಂಥವೆಲ್ಲ ಕ್ಲಿಯರ್ ಆಗುತ್ತೆ. ನಂತರ ಈ ಮುಳ್ದಂಟನ ಬೇರು ಅಂದರೆ ಇದ್ರ ಮೂಲ ಇದೆಯಲ್ಲ, ಇದ್ರ ಮೂಲ, ನಂತರ ಇದ್ರ ಪಂಚಾರ್ಕ, ಇವೆರಡೂ ಒಟ್ಟಿಗೆ, ಇದ್ರ ಮೂಲ ಮುಳ್ದಂಟನ ಬೇರಿನ ಚೂರ್ಣ, ನಂತರ ಇದು ಪುರುಷರತ್ನ ಇದರ ಚೂರ್ಣ ಎರಡನ್ನೂ ಸೇರಿಸಿ ಹಾಲಲ್ಲಿ ತಗೊಳ್ಳೋದ್ರಿಂದ, ಹಸುವಿನ ಹಾಲಲ್ಲಿ ತಗೊಳ್ಳೋದ್ರಿಂದ ವೀರ್ಯ ವೃದ್ಧಿ ಆಗುತ್ತೆ, ಪುರುಷತ್ವ ಚೆನ್ನಾಗಿ ವೃದ್ಧಿ ಆಯ್ತದೆ. ಇದು ಆ ರೀತಿ ಇರೋಂಥದ್ದು. ಇಲ್ಲಾಂದರೆ ಇದನ್ನು ಹಸಿದು ತಿನ್ಬೋದು. ಹಸಿದು ತಿನ್ನೋಕ್ಕೆ ಕೆಲವ್ರಿಗೆ ಆಗಲ್ಲ, ಒಬ್ಬರು ಅಸಹಿಸ್ಕೋತಾರೆ. ಇದು ಕೂಡ ಭಾಳ ಹಸಿದು ತಿಂದ್ರೂ ಕೂಡ ಭಾಳ ಪ್ರಭಾವಶಾಲಿಯಾಗಿ ದೇಹಕ್ಕೆ ಹಿಡಿತದೆ ಮನುಷ್ಯನಿಗೆ. ಭಾಳ ಅದ್ಭುತವಾಗಿರೋಂಥ ಒಂದು ಔಷಧಿ ಇದು. ನಂತರ ಇದ್ರ ಬೇರನ್ನ ಕೆಲವೊಂದು ಭೀತಿ, ಭಯ, ಶಂಕೆ ಇಲ್ಲಿರೋಂಥವ್ರಿಗೆ ಇದ್ರ ಬೇರಿನಲ್ಲೂ ಕೂಡ ವಿಶೇಷವಾದಂಥ ತಾಯ್ತಗಳಿಗೆಲ್ಲ ಇದ್ರ ಬೇರನ್ನು ಹಾಕ್ಬೋದು. ಇದು ಆ ರೀತಿ ಇರೋಂಥ ಒಂದು ತಾಂತ್ರಿಕ ವನಸ್ಪತಿ. ಪುರುಷರತ್ನ ಅಂದರೆ ಹೀಗಿರ್ತದೆ. ಇದೇ ಮುಳ್ದಂಟು. ಇದರಲ್ಲೇ ಕೆಂಪು ಕಲರ್ ದಂಟು ಬರ್ತದೆ. ಅದ್ರ ಕಡ್ಡಿನ ರಸದಲ್ಲೂ ಕೂಡ ಇದನ್ನು ಚೂರ್ಣ ಮಾಡಿ ತಗೋಬೋದು. ನಂತರ ಇದ್ರ ಬೇರಲ್ಲೂ ಕೂಡ ಒಣಗಿಸಿ ಇವೆರಡನ್ನೂ ಚೂರ್ಣ ಮಾಡಿ ಪುರುಷತ್ವ ವೃದ್ಧಿಗೋಸ್ಕರನೂ ತಗೋಬೋದು. ಯಾವ ದಿವಸ ಬೇಕಾದ್ರೂ ಮಾಡ್ಬೋದು. ಒಟ್ನಲ್ಲಿ ತೆಗಿಯೋ ಹಿಂದಿನ ದಿವಸ ಒಂದು ಕೈ ಮುಗಿದು ಪೂಜೆ ಮಾಡಿ ತಗೊಂಡೋಗಿ ಕೆಲಸ ಮಾಡಿದ್ರೆ ಎಲ್ಲ ಸರ್ವ ಕಾರ್ಯಗಳು ಯಶಸ್ವಿ ಆಯ್ತದೆ, ವೃದ್ಧಿ ಆಯ್ತದೆ, ಅನುಕೂಲ ಆಗುತ್ತೆ. ಹಂಗಂತೇಳಿ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ವಿ. ಮತ್ತು ಇನ್ನೂ ಇದರಲ್ಲಿ ಮಾಡೋಂಥದ್ದು ಹಲವಾರು ತಾಂತ್ರಿಕ ಪ್ರಯೋಗಗಳು, ಆಯುರ್ವೇದಿಕ್ ಚಿಕಿತ್ಸೆಗಳಿಗೆಲ್ಲ ಸಾಕಷ್ಟು ಇದು ಬರುತ್ತೆ. ಮುಂದಿನ ವಿಡಿಯೋಗಳಲ್ಲಿ ತಿಳಿಸೋಣ.